ಓಕೆ ಸ್ನೇಹಿತರೆ, ಸೊ ಇಲ್ಲಿಗ ರಾಮದೇವ್ರ ಬೆಟ್ಟ ಮುಗೀತು. ಸೊ ಇದನ್ನು ನೋಡಿದೆ, ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ಇದ್ರ ಬಗ್ಗೆ ಹಿಸ್ಟ್ರಿ ಎಲ್ಲದ್ರ ಬಗ್ಗೆಯೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಯಾರು ಬರೋ ಥರ ಇದ್ದರೆ ಬಂದು ಹೋಗಿ ಸ್ನೇಹಿತರೆ. ಸೊ ಇವಾಗ ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ಇನ್ನೂ ಟೈಮ್ ಇದೆ. ಸೊ ಅದರಿಂದ ಇಲ್ಲೊಂದು ಡ್ಯಾಮ್ ಇದೆ ನಮ್ಮೂರ ಹತ್ರ. ಸೊ ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ, ಯಾರೂ ಹೋಗಲ್ಲ ಅಷ್ಟೊಂದು ಅಲ್ಲಿಗೆ. ಸೊ ಆ ಡ್ಯಾಮ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಆ ಡ್ಯಾಮ್ ಹತ್ರ ಹೋಗೋಣ ಈಗ. ಇಲ್ಲಿಂದ ಒಂದು ಐ ಥಿಂಕ್ ಒಂದು 15 ಕಿಲೋಮೀಟ್ರ್ ಏನೋ ಅಷ್ಟೇ. ಅದು ತುಂಬ ಚೆನ್ನಾಗಿದೆ ಡ್ಯಾಮ್ ಅದು. ಸೊ ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇಲ್ಲೇನು ಹಾಕಿದ್ದಾರೆ ನೋಡಿ ರೋಡು, ಇದನ್ನು ಶೋಲೆ ಪಿಕ್ಚರಲ್ಲಿ ಹಾಕಿದ್ದಂತೆ ಟಾರು. ಅವಾಗಿಂದ ಏನು ಹಾಕೇ ಇಲ್ಲೋ ಅಂತ ಗುರು ಇಲ್ಲಿ ಟಾರು. ಅಯ್ಯೋ ದೇವ್ರೆ, ನಾನು ಬಂದಾಗ ಏನು ಅಷ್ಟೊಂದು ಜನ ಇರಲಿಲ್ಲ, ಇವಾಗ ಸ್ವಲ್ಪ ಜನ ಜಾಸ್ತಿ ಆದರು. ಓಕೆ ಸ್ನೇಹಿತರೆ, ಮ್ಯಾಪ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಒಂದು 13 ಕಿಲೋಮೀಟರ್ಸ್ ಅಂತ ತೋರಿಸ್ತೈತೆ. ಒಂದು 10 ಮಿನಿಟ್ಸ್ ಅಷ್ಟೇ ಹೋಗ್ಬಿಡೋಣ. ಅಲ್ಲಿ 21 ಮಿನಿಟ್ಸ್ ತೋರಿಸ್ತೈತೆ, ನಮಗೊಂದು 15 ಮಿನಿಟ್ಸ್ ಸಾಕು. ಬನ್ನಿ ಹೊರಟ್ಬಿಡೋಣ ಬೇಗ. ಸೊ ಇದೇ ರೂಟಲ್ಲ, ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಬಂದರೆ ಹಿಂಗೆ ರಾಮದೇವ್ರ ಬೆಟ್ಟ ಮುಗಿಸ್ಕೊಂಡು ಸೊ ಅದೇ ರೂಟಲ್ಲಿ ಹೀಗೆ ಬಂದು ನಾನು ಹೋಗ್ತಿದ್ದೀನಣ್ಣ, ಇದೇ ರೂಟಲ್ಲಿ ಬಂದುಬಿಡಿ. ಡ್ಯಾಮ್ ಹತ್ರ ಹೋಗಿ ಬರ್ಬೋದು. ಇಲ್ಲೂ ಅಷ್ಟೇ ಯಾರೂ ಜನ ಇರಲ್ಲ. ಸೊ ಇಲ್ಲಿ ಬಂದು ನೀವು ಈ ಲೆಫ್ಟ್ ತಿರ್ಕೊಂಬಿಡಿ. ಲೆಫ್ಟ್ 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 ತಿರ್ಕೊಂಡು ಮತ್ತೆ ಇಲ್ಲಿ ರೈಟ್. ಸೊ ಈ ರೂಟಲ್ಲಿ ಬನ್ನಿ. ಬಟ್ ಚೆನ್ನಾಗಿದೆ ವ್ಯೂ ನೋಡಿ, ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಓಕೆ, ಆಲ್ಮೋಸ್ಟ್ ಇನ್ನು 3.6 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ. ಬನ್ನಿ, 2.8 ಕಿಲೋಮೀಟರ್ಸ್. ಆ್ಯಕ್ಚುಲಿ ಸ್ನೇಹಿತರೆ, ಈಗ ನಾನು ಬರ್ತಿರೋದು ಬಂದು ಶಾರ್ಟ್ಕಟ್ ರೂಟು. ಇದು ಈ ರೂಟಲ್ಲಿ ಬರೋದಲ್ಲ. ಸೊ ಇನ್ನೊಂದು ಬೇರೆ ರೂಟ್ ಇದೆ. ಮೇನ್ ರೋಡ್ ಮೇಲೆ ಬರ್ತೀರಂದರೆ ನೀವು ಡೈರೆಕ್ಟು ರಾಮನಗರದಿಂದ ಕೆಂಗಲ್ಗೆ ಬಂದುಬಿಡಿ. ಕೆಂಗಲಿಂದ ಆರ್ಚ್ ಹತ್ರನೇ ನಿಮ್ಗೊಂದು ರೂಟ್ ಸಿಗುತ್ತೆ, ಕಣ್ವ ಅಂತ ಒಂದು ರೂಟ್ ಸಿಗುತ್ತೆ. ಆ ರೂಟ್ ಸ್ಟ್ರೈಟ್ ಬಂದರೆ ನಿಮಗೆ ಕಣ್ವ ಹತ್ರ ಬರುತ್ತೆ. ಬಟ್ ಅದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಷ್ಟೊಂದು. ಸೊ ಅದರಿಂದ ನಾನು ಆ ರೂಟ್ನ ಸ್ಕಿಪ್ ಮಾಡಿ ಈ ರೂಟಲ್ಲಿ ತೊಗೊಂಡಿದ್ದೀನಿ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಅದೇ ರೂಟಲ್ಲೇ ಹೋಗ್ಬೇಕು ನಾವೀಗ. ಓಕೆ, ಸೊ ನಿಮ್ಗೆ ಅದು ಕೂಡ ತೋರಿಸ್ತೀನಿ ಬನ್ನಿ ಯಾವುದಕ್ಕೂ. ಓ ಅಕ್ಕ, ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಬಾಯ್, ಟಾಟಾ. ನಿಮ್ಗೆ ಆಲ್ಮೋಸ್ಟ್ ಮುಂದ್ಗಡೆ ಕಾಣಿಸ್ತಾ ಇರ್ಬೋದು ಅಲ್ಲಿ ವಾಟರ್ ಇರೋದು. ಸೊ ಬನ್ನಿ ಹತ್ರನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನ. ಸೊ ಇಲ್ಲಿ ಒಳಗೆ ಹೋಗ್ಬೇಕಾ? ಹಿಂಗೆಲ್ಲ ಎಲ್ಲ ಕರ್ಕೊಂಡು ಹೋಗ್ತಿದ್ಯಲ್ಲೋ, ಹೇಳಕ್ಕಾಗಲ್ಲ. ತಗೊಂಡೋಗಿ ನೀರಿಗೆ ಇಳಿಸ್ಬಿಡ್ತಾನೆ ನಮ್ಮಲ್ಲಿ ಗೂಗಲ್. Emotional damage. ಅಣ್ಣ ಇನ್ನ ಮುಂದಕ್ಕೆ ಹೋಗ್ಬೋದಾ? ಮುಂದಕ್ಕೆ ಹೋಗ್ಬೋದಾ? ಆ್ಯಕ್ಚುಲಿ ನಾವು ಅಲ್ಲಿಗೆ ಹೋಗ್ಬೇಕಾಯ್ತು. ಅಲ್ಲಿಗೆ ಬಂತು ಅಣ್ಣ. ಬಿಡ್ತಿಲ್ವ ಈಗ? ಪ್ರಾಜೆಕ್ಟ್ ಕಟ್ಟೋದ್ಮೇಲೆ ಹಾಂ, ಮೇಲೆ ಯಾರನ್ನೂ ಬಿಡಲ್ಲ. ಇದು ನಮ್ಮ ಪ್ರೈವೇಟಾಗಿ ನಾವು ಮಾಡ್ಕೊಂಡಿರೋ ಕ್ಯಾಂಪೇನ್ ಒಬ್ಬರೇ ಹಿಂದೆ ಬರ್ತಾ ಇದ್ದಾರೆ. ಇಲ್ಲ ಹಿಂಗೆ ನೋಡ್ಕೊಂಡು ಹೋಗುವ ಅಂತ ಬಂದು ಇದ್ರಲ್ಲಿ ಹಿಂಗೆ ತೋರಿಸ್ತು ರೂಟು. ಹೌದು, ಇದೇ ಬ್ಯಾಕ್ ಕೊಟ್ಟರಲ್ಲಿ ಬರ್ತಾರೆ. ಹಾಂ, ಬೋಟಿಂಗ್ ಇದೆ. ಬೋಟಿಂಗ್ ಮಾಡಿದ್ರೆ ಒಬ್ರಿಗೆ 200 ರೂಪೀಸು, ವಿಸಿಟಿಂಗ್ ಮಾಡ್ತೀವಿ ಅಂದ್ರೆ ಒಬ್ರಿಗೆ 50 ರೂಪಾಯಿ ಇದೆ.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದಾ? ಅಪ್ಪ ಅವ್ರಿಗೆ ನಾವು 13,000 ಪೇ ಮಾಡ್ತೀವಿ, ನಾವು ಲೀಸ್ಗೆ ಹಾಕೊಂಡ್ಬಿಡ್ತೀವಿ ನಮ್ಮ ಸ್ವಂತ ಜಾಗನಿಗೆ. ಅವರು ಪಾಪ ಇದು ನೀವು ಈಗ ಜಸ್ಟ್ ಬಂದರು ಎಲ್ರಿಗೆ ತಗೋತೀವಿ ನಾವು. ಏನು 13,000 ಹಂಗೆ ಇದೆ ನಾವು ಮೇನ್. ಓಕೆ ಬನ್ನಿ ಸ್ನೇಹಿತರೆ, ಹಂಗೇನೋ ಹೋಗ್ಬೋದಂತೆ, ಹೋಗಿ ಬರೋಣ ನಾವು. ನಿಧಾನಕ್ಕೆ ಹೋಗ್ಬೇಕು. ಎಲ್ಲಿ ಬ್ರೋ? ಇದಕ್ಕೆ 50 ರೂಪಾಯಿ ಕಿತ್ಕೊಂಡ. ಕೇಳಿದ್ದಕ್ಕೆ ಹೋಗಿ ಸರ್ ನೀರು ಜಾಸ್ತಿ ಆಗಿದೆ ಅದಕ್ಕೆ ನನ್ನ ಮಗನ ದುಡ್ಡು ಬೇಕಿತ್ತು, ಚೆನ್ನಾಗಿ ಕಿತ್ಕೊಂಡೆ ಅಷ್ಟೇ. 100 ರೂಪಾಯಿನ. ಹಾಂ, ಅವನೇ ಗಾಡಿ ಎತ್ಕೊಂಡು ಬಂದ. ಇಲ್ಲ ನಾವು ನಾರ್ಮಲಾಗಿ ಈ ಕಡೆ ಬರೋಲ್ಲ, ನಾನು ಅಲ್ಲಿಗೆ ಬರ್ತೀವಿ. ಆ ಕಡೆ ಅಲ್ಲಿ ಡ್ಯಾಮ್ ಇದೆ ನೋಡಿ, ಅಲ್ಲಿ ಬಿಡಲ್ಲ ಒಂದೊಂದು ಸತಿ ಅಂತ, ಅದಕ್ಕೆ ಈ ಸತಿ ನೋಡೋಣ ಅಂತ ಹಿಂಗೆ ಬಂದೆ. ಹೆಂಗೆ ಹೋಗ್ತಾನಿಲ್ಲೇ? ಬಿಗ್ಗೆಸ್ಟ್ ಸ್ಕ್ಯಾಮ್ ಮಾತ್ರ. ಹೊಟ್ಟೆಲ್ಲ ಹೊಡಿತದೆ. 50 ರೂಪಾಯಿ ಹೋಗ್ತದೆ. ನಿಮಗೆ ನೆಕ್ಸ್ಟ್ ಟೈಮ್ ಬಂದರೆ ನೀವು ಡ್ಯಾಮ್ ನೋಡೋಕ್ಕೆ ಅಲ್ಲಿ ಮುಂದೆ ಕಾಣಿಸ್ತಿತ್ತೆ ನೋಡಿ ಡ್ಯಾಮು, ಅಲ್ಲಿಗೆ ಬರಬೇಕಾಗುತ್ತೆ. ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಈಗ. ಸೊ ಅಲ್ಲಿಗೆ ಬಂದರೆ ಅಲ್ಲಿ ಸಮ್ಟೈಮ್ಸ್ ಬಿಡ್ತಾರೆ, ಸಮ್ಟೈಮ್ಸ್ ಬಿಡೋಲ್ಲ. ಅದೊಂದಕ್ಕೋಸ್ಕರ ನಾನು ಈ ಕಡೆ ಬಂದೆ ಅಷ್ಟೇ. ನೋಡೋಣ, ಆ ಕಡೆನೂ ಕರ್ಕೊಂಡು ಹೋಗ್ತೀನಿ ನಿಮಗೆ, ಬನ್ನಿ. ಸೊ ಇದೇ ನೋಡಿ ಕಣವ ಡ್ಯಾಮ್ ಅಂತ ಹೇಳಿದ್ರೆ ಇದೇ ಆಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸಿಕ್ಕಾಪಟ್ಟೆ ಆಳ ಇದೆ ಇಲ್ಲೆಲ್ಲ. ಎಲ್ಲ ಫಿಶಿಂಗ್ ಮಾಡ್ತಿದ್ದಾರೆ ನೋಡಿ ಎಲ್ಲ ಕಡೆ ಎಲ್ಲ. ಕಾಣಿಸುತ್ತೆ ನಿಮಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇಲ್ವೋ ಗೊತ್ತಿಲ್ಲ ನನಗೆ. ಎಲ್ಲ ಫಿಶಿಂಗ್ ನಡೀತೈತೆ ಆ ಕಡೆ ಎಲ್ಲ. ಓಕೆ ಬನ್ನಿ, ನಿಮ್ಮನ್ನ ಆ ಕಡೆ ಕರ್ಕೊಂಡು ಹೋಗ್ತೀನಿ. ರೋಡ್ ಇದು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಏನು ಮಾಡಲ್ರು ಅಂತಾರಿಲ್ಲಲ್ಲ, ಬೇಜಾರದೆ. ಎಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ ಸ್ನೇಹಿತರೆ, ನಾವು ಮಾಡಬೇಕು. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರಂತೂ ಮಾತ್ರ ಸೂಪರಾಗಿರುತ್ತೆ ಇನ್ನು. ಸೊ ಇದೇ ನೋಡಿ ಡ್ಯಾಮ್ ನಾನು ಹೇಳಿದ್ದು. ಆ ಕಡೆಯಿಂದ ಬಂದರೆ ಸೊ ಇಲ್ಲಿಗೆ ಬರ್ಬೋದು. ಏನಿದು, ಎಲ್ಲಿ ಇದ್ರದ್ದು ಗೇಟು? ಎಲ್ಲ ಹೊಸ ಹೊಸ ಗೇಟ್ ಹಾಕ್ಬಿಟ್ಟವ್ರೆ ಗುರು. ಓಹೋ, is it open? No, it has been locked. ಸರ್ ಒಳಗೆ ಅಲೋ ಇಲ್ವಾ? ಓ ಏನು ಸರ್? ಯೂಟ್ಯೂಬ್ ಸರ್. ಪರ್ಮಿಷನ್ ಕೊಟ್ಟರು ಪಾಪ. ಹೆಂಗಿದು ಫುಲ್ ರೈಸ್ ಆಗ್ಬಿಟ್ಟಾರ ತಗೆ. ರೆಕಾರ್ಡ್ ಆಗ್ತಾಯಿತ್ತಲ್ವಾ? ರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ. ನೋಡ್ಕೊಂಬಂದ್ಬಿಡೋಣ ಬನ್ನಿ. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಮುಂಚೆ ಎಲ್ಲ ಬಿಡ್ತಿದ್ರು, ಇವಾಗ ಏನಪ್ಪ ಬಿಡ್ತಾಯಿಲ್ಲ. ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಓಪನ್ ಮಾಡಿದ್ರೆ ನೋಡಿ ಇಲ್ಲೆಲ್ಲ ಹೋಗುತ್ತೆ ನೀರು.
ಬಟ್ ಅನ್ಫಾರ್ಚುನೇಟ್ಲಿ ಈಗ ನೀರು ಅಷ್ಟು ಕಮ್ಮಿ ಇದೆ, ಅಷ್ಟೊಂದಿಲ್ಲ ಜಾಸ್ತಿ. ನೀರು ಜಾಸ್ತಿ ಇದ್ದಿದ್ರೆ ಇನ್ನೂ ಸ್ವಲ್ಪ ಬಿಡೋರು. ಕ್ಯೂಸೆಟ್ ಅಂತಾರಲ್ಲ ನೋಡಿ, ಅಲ್ಲಿ ಬರ್ತಿದ್ದಾರೆ ಎಷ್ಟು ಕ್ಯೂಸೆಟ್ ನೀರಿದೆ ಏನು ಕತೆ ಅಂತ. ಅಲ್ಲಿ ಮೆಜರ್ಮೆಂಟ್ ಇದೆ ನೋಡಿ ಅಲ್ಲಿ. ಈಗ ಸದ್ಯಕ್ಕೆ ಎಷ್ಟಿದೆ ಗೊತ್ತಿಲ್ಲ, ಕೇಳಬೇಡಿ ನನ್ನ. ನೋಡಿ ಎಷ್ಟು ಪ್ರಶಾಂತ ಹೇಗಿದೆ. ಹಸು ಹೆಂಗೆ ಹೋಯ್ತು ಅಲ್ಲಿಗೆ, ನಾವು ಹೋಗ್ಬೇಕು ಅಲ್ಲಿಗೆ. ತೋರಿಸಿದ್ದೀನಿ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಇವತ್ತೇನು ಮಾಡಿದ್ದೀನಿ, ರಾಮದೇವ್ರ ಬೆಟ್ಟ ಹಾಗೂ ಕಣ್ವ ಜಲಾಶಯ ತೋರಿಸ್ಬೇಕಾಯ್ತು, ತೋರಿಸಿದ್ದೀನಿ. ಸೊ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಪ್ರತಿಭೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಂಟೆಂಟ್ ಇಷ್ಟ ಆಯ್ತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ನೀವು ಫಸ್ಟು ವೀಡಿಯೋ ಕಂಪ್ಲೀಟಾಗಿ ನೋಡಿಬಿಟ್ಟು ಆಮೇಲೆ ಶೇರ್ ಮಾಡಿ ಸ್ನೇಹಿತರೆ. ಜಸ್ಟ್ ನಾನು ಕೇಳ್ಕೊಂಡೆ ಅಂತ ನೀವು ಡೈರೆಕ್ಟಾಗಿ ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ಕೆಲಸ ಆದ್ರೂ ಅದಕ್ಕೆ ಅದರದ್ದೇ ಆದಂಥ ಒಂದು ವ್ಯಾಲ್ಯೂ ಕೊಡಬೇಕಲ್ವಾ. ಸೊ ಅದರಿಂದ ಜಸ್ಟು ಸಿಂಪತಿಗೆ ಇಟ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ನೆಕ್ಸ್ಟು ಇಲ್ಲಿಂದ ಒಂದು ಟೆಂಪಲ್ ಇದೆ, ಟೆಂಪಲ್ ನೋಡಿಕೊಂಡು ಆದರೆ ಮನೆಗೆ ಹೋಗೋಣ, ಇಲ್ಲ ಡೈರೆಕ್ಟ್ ಬೆಂಗಳೂರು ಕಡೆ ಹೊರಡಬೇಕು. ಸೊ ಬನ್ನಿ, ನಿಮಗೆ ಹೋಗ್ತಾ ದಾರಿ ಸಿಗ್ತೀನಿ. ಸ್ನೇಹಿತರೆ, ಈಗ ಮೈಸೂರು ರೋಡ್ ಹತ್ರ ರೀಚ್ ಆಗಿದ್ದೀನಿ. ಸೊ ನೀವೇನು ನೋಡ್ತಿದ್ದೀರಾ ರೈಟಲ್ಲಿ, ಸೊ ಇದೇ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ನನ್ನ ಆರಾಧ್ಯ ದೈವ ಇದು. ನನಗೇನೇ ಯಾವುದೇ ಥರ ಕಷ್ಟ ಬರಲಿ, ಸುಖ ಬರಲಿ, ನನಗೇನೇ ಬೇಜಾರಾಗಲಿ, ಖುಷಿ ಆಗಲಿ, ಸೊ ಏನೇ ಆದರೂ ಫಸ್ಟು ಇಲ್ಲಿಗೆ ಬರೋದು ನಾನು ಜಾಸ್ತಿ. ಸೊ ಅದರಿಂದ ಇವತ್ತು ಕೂಡ ಬಂದಿದ್ದೀನಿ. ಸೊ ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಸೊ ನಾನು ಇಲ್ಲಿಗ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು ಹೊರಡಬೇಕು. ಸೊ ಅದರಿಂದ ನಾನು ಯಾವಾಗಲೂ ಇಲ್ಲಿಗೆ ಬಂದೇ ಬರ್ತೀನಿ. ಸೊ ನಾನು 3ಕ್ಕೆ ಬಂದಾಗಂತೂ ಕಂಪಲ್ಸರಿ ಬಂದೇ ಬರ್ತೀನಿ. ಸೊ ಇವತ್ತು ಕೂಡ ಬಂದಿದ್ದೀನಿ ಸ್ನೇಹಿತರೆ. ಬಂದು ಹೋ ಈ ಪಾರ್ಟಿ ಜನ ಇದ್ದಾರಲ್ಲಪ್ಪ ಆಲ್ರೆಡಿ. ನಲ್ಲೆಲ್ಲ ಹಾಕ್ಬಿಡುವ ತಡಿ. ಓಕೆ, ಸಾಯಿರಾಮ್. ಓಕೆ, ಇದೆ ಸ್ನೇಹಿತರೆ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕಾಗಿರೋದು ಇವತ್ತು ನಾನೀಗ. ಸೊ ಇಲ್ಲಿಗೆ ನಾನು ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ. ಸೊ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಸ್ನೇಹಿತರೆ, ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಹೊಸ ಕಂಟೆಂಟ್ ತೊಗೊಂಡು ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಸ್ನೇಹಿತರೆ.